ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಪ್ರಧಾನಿಗಳ ಜೊತೆಯಲ್ಲಿ ಬಹಳ ಹತ್ತಿರದ ಬಾಂಧವ್ಯ ಹೊಂದಿದಂತಹ ಪಕ್ಷ ದೇವೇಗೌಡರಾಗಲಿ ತಾವಾಗಲಿ, ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ನ ಹೇಗೆ ನೋಡ್ತೀರಿ ಸರ್? ಅಂದರೆ ಡೀಸೆಲ್ ಪೆಟ್ರೋಲ್ ಮಿತ ಬಳಕೆ ಮಾಡಬೇಕು. ಪ್ರಧಾನಮಂತ್ರಿಗಳು ಮೊನ್ನೆ ದಿನ ಕೊಟ್ಟಂಥ ಹೇಳಿಕೆ ಏನಿದೆ, ಬಹುಶಃ ಹೈದರಾಬಾದ್ನಲ್ಲಿ ಮೊದಲನೇ ಹೇಳಿಕೆ ಕೊಟ್ಟರು. ಹೈದರಾಬಾದ್ನಲ್ಲಿ, ಬೆಂಗಳೂರಿನಲ್ಲೂ ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಇಂಧನವನ್ನು ಉಪಯೋಗ ಮಾಡ್ತಕ್ಕಂಥದ್ದು ಸ್ವಲ್ಪ ಉಳಿತಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಚಿನ್ನವನ್ನು ಖರೀದಿ ಮಾಡೋದು 1 ವರ್ಷ ಮುಂದಕ್ಕೆ ಹಾಕಿ ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ವಿದೇಶಗಳಿಗೆ ಹೋಗ್ತಕ್ಕಂಥದ್ದು, ದುಂದು ವೆಚ್ಚ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದನ್ನು ಅವ್ರು ಹೇಳಲಿಕ್ಕೆ ಕಾರಣ, ಇವತ್ತು ಯಾವೊಂದು ಅಮೇರಿಕ, ಇಸ್ರೇಲ್ ದೇಶಗಳು ಇರಾನ್ ಮೇಲೆ ನಡೆಸಿದಂಥ ಒಂದು ದಾಳಿ, ಇವತ್ತು ಈ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ವಿಶ್ವದಲ್ಲೇ ಹಲವಾರು ದೊಡ್ಡ ದೊಡ್ಡ ದೇಶಗಳಲ್ಲೂ ಸಹ ಆರ್ಥಿಕವಾಗಿ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು ಯಾವೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ನಾವು ಉತ್ಪಾದನೆ ಮಾಡೋಕ್ಕೆ ಇಲ್ಲಿ ನಮ್ಮ ದೇಶದಲ್ಲಿ ಅವಕಾಶಗಳಿಲ್ಲ. ನಾವು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರತಕ್ಕಂಥ ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ, ಇವತ್ತು ವೇರಿಯೇಷನ್ ಆಗ್ತಾಯಿದೆ. ಮುಂದೆ ಇನ್ನೂ ಯಾವ ಥರ ಇದರ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು ಅಂತಕ್ಕಂಥದ್ದನ್ನೆಲ್ಲ ಗಮನಿಸೇ ಇವತ್ತು ದೇಶದಲ್ಲಿ ಯಾವುದೇ ರೀತಿಯ, ಏಕೆಂದರೆ ನಮ್ಮ ದೇಶ ನರೇಂದ್ರ ಮೋದಿಯವರು ಬಂದ ನಂತರ ಇವತ್ತು ವಿಶ್ವದಲ್ಲಿ 4ನೇ ಸ್ಥಾನಕ್ಕೆ ಬಂದಿದ್ದೇವೆ ಆರ್ಥಿಕ ನಿರ್ವಹಣೆಯಲ್ಲಿ. ಇವತ್ತು ಮತ್ತೆ ಅದು ಬೇರೆ ರೀತಿಯಲ್ಲಿ ರಿವರ್ಸ್ ಹೋಗಬಾರ್ದು ಅಂತಕ್ಕಂಥದ್ದು ಒಂದು ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ದೇಶದಲ್ಲಿ ಅನಾಹುತಗಳು, ಎಕನಾಮಿಕಲಿ ಅನಾಹುತಗಳು ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇಶದ ಜನತೆಗೇನು ಮನವಿ ಮಾಡಿದ್ದಾರೆ, ದೇಶದ ಜನತೆಯು ಅಷ್ಟೇ ಪೂರಕವಾಗಿ ಒಂದು ರೀತಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷಗಳು ಮಾತನಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ಅದೇನು ಮಾಡಲಿಕ್ಕಾಗಲ್ಲ. ಈಗ ನಾನು ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ನ ನಾಯಕರಿಗೆ, ಈಗ ಅವ್ರ ಪೊಸಿಷನ್ನಲ್ಲಿ ನೀವೇ ಇದ್ದಿದ್ರೆ ಏನು ತೀರ್ಮಾನ ತೆಗೆದುಕೊತಾ ಇದ್ದೀರಿ? ದಯವಿಟ್ಟು ಸ್ವಲ್ಪ ಜನತೆ ಮುಂದೆ ಇಡಿ. ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಯಾವ್ಯಾವ ತೀರ್ಮಾನಗಳು ನೀವು ಸರ್ಕಾರ ಮಾಡಬೇಕಾದ್ರೆ ನಿಮ್ಮ ಹಳೆಯ ನಾಯಕರುಗಳು ಹಿಂದೆ ಇದ್ದಂಥವ್ರು ಏನೇನು ಮಾಡಿದ್ದಾರೆ ನಿಮ್ಮ ಕಣ್ಣು ಮುಂದೆ ಇದೆ, ಆನ್ ರೆಕಾರ್ಡ್ಸ್ ಇದೆ. ಅದರಿಂದ ಇಂಥ ಸಂದರ್ಭದಲ್ಲಿ ಸಣ್ಣತನದ ಹೇಳಿಕೆಗಳಿಗಿಂತ ಇವತ್ತು ದೇಶದ ಮುಂದಿನ ಒಂದು ಬದುಕಿನ ದೃಷ್ಟಿಯಿಂದ, ಯಾಕಂದರೆ ಮೊನ್ನೆ ನೆದರ್ಲ್ಯಾಂಡ್ನಲ್ಲಿ ಹೋದ ಒಂದು ಮಾತು ಹೇಳಿದರು, ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಸರಿಯಾದ ರೀತಿಯ ನಮ್ಮ ನಿರ್ವಹಣೆಗಳಿಲ್ಲದೆ ಇದ್ದರೆ ಬಡತನ ಅಂತಕ್ಕಂಥದ್ದನ್ನು ನಾವು ಮತ್ತೆ ಕಾಣಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಹಿಂದಕ್ಕೆ ಹೋಗ್ತೀವಿ ಅಂತೇಳಿ ಅದು ಹೇಳ್ತಕ್ಕಂಥದ್ದು ನಿಜ ಇದೆ ಈಗಿನ ವಾತಾವರಣದಲ್ಲಿ. ಅದರಿಂದ ಇವತ್ತು ಸಣ್ಣತನದಲ್ಲಿ ಮಾತನಾಡೋದಕ್ಕಿಂತ ಈಗ ಕಾಂಗ್ರೆಸ್ ಸರ್ಕಾರವೇ ಇವತ್ತು ಯಾವುದೋ 5 ಗ್ಯಾರಂಟಿಗೋಸ್ಕರವಾಗಿ ಎಷ್ಟೆಷ್ಟು ಸಂದರ್ಭದಲ್ಲಿ ಯಾವ್ಯಾವ ಪದಾರ್ಥಗಳ ಮೇಲೆ ಏರಿಕೆ ಮಾಡಿದ್ರು ಬೆಲೆ ಜನಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಿಮ್ಮಲ್ಲಿ ಒಂದು ಹೃದಯ ವೈಶಾಲ್ಯತೆ ಇರಬೇಕು. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಗೂಡಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾಳೆ ಸಾಧನಾ ಸಮಾವೇಶ, ಏನು ಸಾಧನಾ ಸಮಾವೇಶ ಮಾಡ್ತಾರೆ? ಯಾವ ಪುರುಷಾರ್ಥಕ್ಕೆ ಸಾಧನಾ ಸಮಾವೇಶ? ಈಗ ಮೊನ್ನೆ ಒಂದು ಯಾವುದೊಂದು ಪತ್ರಿಕೆಯಲ್ಲಿ ನಾನು ಗಮನಿಸ್ತಾ ಇದ್ದೆ, 732 ಪೊಲೀಸ್ ಅಧಿಕಾರಿಗಳ ಅಮಾನತು ಅಂತ ಹೇಳಿ. ಯಾತಕ್ಕೆ ಮಾಡಿದ್ರು? ಅಮಾನತು ಮಾಡಿದ್ದು ಬೇರೆ. 732 ಜನ ಪೊಲೀಸ್ ಅಧಿಕಾರಿಗಳು ಇವತ್ತು ಯಾವ ಒಂದು ಕಾರಣಕ್ಕೆ ಅಮಾನತು ಮಾಡಿದ್ರು? ಕಳ್ಳತನ ಮಾಡೋದು, ಅವರೇ ನಿಂತು ಕಳ್ಳತನ ಮಾಡಿಸೋದು, ಮನೆಗೆ ಕನ್ನ ಹಾಕ್ಸೋದು, ಪಿಕ್ ಪ್ಯಾಕೆಟ್ ಮಾಡಿಸೋದು, ಅಲ್ಲಿಂದ ನಿಮ್ಮ ಈ ಮಾದಕ ದ್ರವ್ಯಗಳ ಇದಕ್ಕೆ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ಅಂಥ ವ್ಯಕ್ತಿಗಳಿಗೆ ವರ್ಗಾವಣೆಗಳಲ್ಲಿ ಯಾವ್ಯಾವ ರೀತಿ ನಡೆಸಿದ್ದಾರೆ, ಇವೆಲ್ಲ ನೋಡಿದಾಗ ಇದು ಏನು ಸಾಧನೆ ಮಾಡ್ತಾರೆ ಇವರು, ಯಾವ ಸಾಧನೆ ಮುಖಾಂತರ ಸಂದೇಶ ಕೊಡ್ತಾರೆ, ಏನಿದೆ ಅಂತೇಳಿ. ಅದರಿಂದ ಈ ಸಾಧನಾ ಸಮಾವೇಶ ಬಹುಶಃ ಮುಂದಿನ ದಿನಗಳು ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ನ ಸಂಪೂರ್ಣ ವಿದಾಯ ಹೇಳ್ತಕ್ಕಂಥದ್ದಕ್ಕೆ ಈ ಸಾಧನಾ ಸಮಾವೇಶಗಳು ಮುಂದಿನ ದಿನಗಳಲ್ಲಿ ಜನ ನಿರ್ಧಾರ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.